ನಮಸ್ಕಾರಗಳು. ಸರ್ಕಾರಿ ಶಾಲೆ, ಪ್ರೌಢಶಾಲೆ ಆಗಿರ್ಬೋದು, ಪ್ರಾಥಮಿಕ ಶಾಲೆಗಳಾಗಿರ್ಬೋದು, ಸೊ ಎಲ್ಲ ಶಾಲೆಗಳ ಒಂದು SDMC ಏನಿದೆ, ಸೊ SDMCಯ ಒಂದಿಷ್ಟು ಆ್ಯಕ್ಟಿವಿಟಿಯನ್ನು ಮಾಡಿರ್ತೀರಿ. SMC ಮೀಟಿಂಗ್ ಆಗಿರ್ಬೋದು ಅಥವಾ SDMCಯ ಒಂದು ಮುಂದಾಳತ್ವದಲ್ಲಿ ಮಾಡಿರುವಂಥ ಚಟುವಟಿಕೆಗಳ ಬಗ್ಗೆ ಫೋಟೋಗಳನ್ನು ಆನ್ಲೈನ್ ಮುಖಾಂತರ ಅಪ್ಲೋಡ್ ಮಾಡಲಿಕ್ಕೆ ಅವಕಾಶ ಕಲ್ಪಿಸಿದ್ದಾರೆ. ಸೊ ಇದು ಜನವರಿ 6ರಿಂದ ಜನವರಿ 13ರವರೆಗೆ ಒಂದು ಸಮಯಾವಕಾಶವನ್ನು ಎಲ್ಲ ಶಾಲೆಯ ಮುಖ್ಯ ಗುರುಗಳಿಗೆ ಅವಕಾಶವನ್ನು ಕಲ್ಪಿಸಿದ್ದು, ಪ್ರತಿಯೊಬ್ಬ ಶಾಲೆಯ ಮುಖ್ಯ ಶಿಕ್ಷಕರು ಈ ಒಂದು ಉತ್ತಮ SDMC ಸೊ ಈ ಒಂದು ಬಹುಮಾನಕ್ಕಾಗಿ ಇಲ್ಲಿ ಸರ್ವೆಯನ್ನು ಕರೆಯಲಾಗಿದೆ. ಈ ಸರ್ವೆಗೆ ಸಂಬಂಧಿಸಿದಂತೆ ಒಂದಿಷ್ಟು ಮಾಹಿತಿಗಳನ್ನು ಅಪ್ಲೋಡ್ ಮಾಡಬೇಕು, ಒಂದಿಷ್ಟು ಫೋಟೋಗಳನ್ನು ಅಪ್ಲೋಡ್ ಮಾಡಬೇಕು. ಇದು ಕಡ್ಡಾಯವಾಗಿರ್ತದೆ. ಸೊ ಆದ್ಮೇಲೆ ಈ ಒಂದು ವಿಡಿಯೋದಲ್ಲಿ ನಾವು ಈ ಒಂದು ಉತ್ತಮ SDMC ಬಹುಮಾನ ಸರ್ವೆಗಾಗಿ ಯಾವ ರೀತಿ ಆನ್ಲೈನ್ ಪೋರ್ಟಲನ್ನು ಓಪನ್ ಮಾಡಬೇಕು, ಏನೆಲ್ಲ ಮಾಹಿತಿ ಇದೆ ಅದನ್ನು ಕಂಪ್ಲೀಟಾಗಿ ಲೈವ್ ಆಗಿ ಚರ್ಚೆ ಮಾಡ್ತಾ ಹೋಗ್ತೀವಿ. ಸೊ ಆತ್ಮೀಯ ಸ್ನೇಹಿತರೆ, ಈ ನಿಮ್ಮ ಒಂದು ಮೊಬೈಲ್ ಅಥವಾ ಲ್ಯಾಪ್ಟಾಪಿನ ಗೂಗಲ್ ಸರ್ಚ್ ಇಂಜಿನ್ ಓಪನ್ ಮಾಡಿ ನೀವು ಸ್ಕೂಲ್ ಎಜುಕೇಷನ್ ಕರ್ನಾಟಕ ಅಂತ ಟೈಪ್ ಮಾಡಿ ಸರ್ಚನ್ನು ಕೊಡಿ. ಆಗ ನಿಮಗೆ ಸ್ಕೂಲ್ ಎಜುಕೇಷನ್ ಅಂತ ಒಂದು ಸರ್ಚ್ ರಿಸಲ್ಟ್ ಬರುತ್ತೆ. ಸೊ ಈ ಒಂದು ಸರ್ಚ್ ರಿಸಲ್ಟ್ ಮೇಲೆ ಕ್ಲಿಕ್ ಮಾಡಿದಾಗ ತಾವು ಇಲ್ಲಿ ಗಮನಿಸ್ತಾ ಇದ್ದೀರಿ, ಈ ರೀತಿ ಒಂದು ಹೋಮ್ ಪೇಜ್ ಇದೆ. ಸೊ ಇದನ್ನು ಸ್ಕ್ರೋಲ್ ಮಾಡ್ತಾ ಹೋಗಿ ಇಲ್ಲಿ ಒಂದು ವಿದ್ಯಾವಾಹಿನಿ ಅಂತ ಒಂದು ಲಿಂಕ್ ಬರ್ತದೆ. ವಿದ್ಯಾವಾಹಿನಿ ಅಂತ ಎಲ್ಲಕ್ಕಿಂತ ಆ ಒಂದು ಬಾಟಮ್ನಲ್ಲಿ ಆ ಒಂದು ಪೋರ್ಟಲಿನ ಒಂದು ಲಿಂಕ್ ನಿಮಗೆ ಇಲ್ಲಿ ಬರ್ತದೆ. ತಾವಿಲ್ಲಿ ಗಮನಿಸ್ತಾ ಇದ್ದೀರಿ, ಇಲ್ಲಿ ವಿದ್ಯಾವಾಹಿನಿ ಅಂತ ಇದೆ. ಸೊ ಈ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿ. ಸೊ ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ನಿಮಗೆ ಯೂಸರ್ ನೇಮ್ ಪಾಸ್ವರ್ಡನ್ನು ಎಂಟ್ರಿ ಮಾಡಲಿಕ್ಕೆ ಕೇಳ್ತಾರೆ. ಈಗಾಗಲೇ ವಿದ್ಯಾವಾಹಿನಿ ಅಡಿಯಲ್ಲಿ ಸಾಕಷ್ಟು ಮಾಹಿತಿಗಳನ್ನು ನಾವು ಎಂಟ್ರಿ ಮಾಡಿದ್ದೀವಿ. ಉದಾಹರಣೆಗೆ ಶೂ ಮತ್ತು ಸಾಕ್ಸ್ ಮಾಹಿತಿ ಇರ್ಬೋದು, ಆಮೇಲೆ ಈ ಒಂದು ಸಹಸ್ರ ವನ ಮಹೋತ್ಸವ ಅಂತ ಏನಿದೆ ಸಸಿಗಳ ಬಗ್ಗೆ, ಸೊ ಸಾಕಷ್ಟು ಮಾಹಿತಿಗಳನ್ನು ಮಾಡಿದ್ದೀವಿ. ನಿಮ್ಮ ಒಂದು ಯೂಸರ್ ನೇಮ್ ಪಾಸ್ವರ್ಡ್ ಇರ್ತದೆ. ಈ ಸಾಮಾನ್ಯವಾಗಿ ಯೂಸರ್ ನೇಮ್ ಯಾವ ರೀತಿ ಇರ್ತದೆ ಅಂದರೆ HM ಅಂತ ಇರುತ್ತೆ ಮತ್ತು ಡೈಸ್ ಕೋಡನ್ನು ಎಂಟ್ರಿ ಮಾಡಬೇಕು, HM ಮತ್ತು ಡೈಸ್ ಕೋಡು. ಸೊ ಇಲ್ಲಿ ಪಾಸ್ವರ್ಡ್ ಯಾವ ರೀತಿ ಇರುತ್ತೆ, ಸೇಮ್ ಇರುತ್ತೆ, HM ಮತ್ತು ಡೈಸ್ ಕೋಡ್ ಇರುತ್ತೆ. ಅದರ್ವೈಸಲ್ಲಿ A1 ಅಂತ ಟೈಪ್ ಮಾಡಿ ಡೈಸ್ ಕೋಡನ್ನು ಕೂಡ ಎಂಟ್ರಿ ಮಾಡಿದರೂ ಆಗುತ್ತೆ. ಅದರ್ವೈಸ್ ನಿಮ್ಮ BRCಯ ಪ್ರೋಗ್ರಾಮರ್ ಅವರಿಗೆ ಕಾಂಟ್ಯಾಕ್ಟ್ ಮಾಡಿದರೆ ಪಾಸ್ವರ್ಡನ್ನು ಆಕ್ಸೆಸ್ ಮಾಡಿಕೊಡ್ತಾರೆ. ಇನ್ನು ಕೆಳಗಡೆ ಏನಿದೆ ಒಂದು ಸೆಕ್ಯೂರಿಟಿ ಕೋಡ್ ಇರುತ್ತೆ, ಸೆಕ್ಯೂರಿಟಿ ಕೋಡನ್ನು ನಾವು ಎಂಟ್ರಿಯನ್ನು ಮಾಡಬೇಕು. ಸೊ ಫಸ್ಟ್ ಆಫ್ ಆಲ್ ಈ ಒಂದು ಸೆಕ್ಯೂರಿಟಿ ಕೋಡನ್ನು ಎಂಟ್ರಿ ಮಾಡಿ ಕೆಳಗಡೆ ಏನು ಮಾಡಬೇಕು, ನೀವು ಸಲ್ಲಿಸು ಅಥವಾ ಸಬ್ಮಿಟ್ ಎಂಬ ಆಪ್ಷನ್ಸನ್ನು ನೀವು ಏನು ಮಾಡಬೇಕು, ಕ್ಲಿಕ್ಕನ್ನು ನೀವು ಮಾಡಬೇಕು. ಸೊ ಈ ರೀತಿ ನೀವು ಸಬ್ಮಿಟ್ ಮಾಡಿದಾಗ ನಮಗೆ ಬೇರೆ ಬೇರೆ ಮಾಡೆಲ್ಸ್ಗಳು ಕಾಣ್ತವೆ. ಸೊ ಈ ರೀತಿ ಸ್ಕ್ರೋಲ್ ಮಾಡ್ತಾ ಹೋಗಿ ಅಟ್ ದ ಬಾಟಮ್ ಇದೆ, ಇಲ್ಲಿ SDMC ಸಮೀಕ್ಷೆ ಅಂತ ಇದೆ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ. ಈ ರೀತಿ ಕ್ಲಿಕ್ ಮಾಡಿದಾಗ ನಮಗೆ SDMC ಸಮೀಕ್ಷೆ ಅಂತ 2023-24 ಇದೆ. ಬಟ್ ಪರವಾಗಿಲ್ಲ, ಅದನ್ನು ರೀಶೆಡ್ಯೂಲ್ ಈಗ ಮಾಡಿದ್ದಾರೆ ಅದು. ಸೊ ಈ ರೀತಿ ನೀವು ಕ್ಲಿಕ್ ಮಾಡಬೇಕು. ಇಲ್ಲಿ ನಿಮಗೆ ಮುಖಪಟ ಮಾಹಿತಿ ಡ್ಯಾಶ್ಬೋರ್ಡ್ ಅಂತ ಇದೆ. ನೀವು ಮಾಹಿತಿ ಮೇಲೆ ಕ್ಲಿಕ್ ಮಾಡಿ. ಸೊ ಮಾಹಿತಿ ಅಂತ ಕ್ಲಿಕ್ ಮಾಡಿದಾಗ ನಿಮಗೆ ಯಾವ ರೀತಿ ಬಳಕೆ ಮಾಡಬೇಕು ಒಂದು ನಿಮಗೆ ಗೈಡ್ಲೈನ್ಸ್ ಇದೆ, ಮಾರ್ಗದರ್ಶಿ ಇದೆ. ಆಮೇಲೆ ಶಾಲಾ ಹಂತದ ಪ್ರಶ್ನಾವಳಿಗಳನ್ನು ನಮೂದಿಸಲಿಕ್ಕೆ ಒಂದು 2ನೇ ಅವಕಾಶ. 3ನೇದು ಶಾಲಾ ಹಂತದ ಪ್ರಶ್ನಾವಳಿಯನ್ನು ಸಬ್ಮಿಟ್ ಮಾಡಲಿಕ್ಕೆ. ಅದಾದಮೇಲೆ 4ನೇ ಹಂತ ಕ್ಲಸ್ಟರ್ ಹಂತದಲ್ಲಿ ಮೌಲ್ಯಮಾಪನ ಬರುತ್ತೆ, ಬ್ಲಾಕ್ ಹಂತದಲ್ಲಿ ಬರುತ್ತೆ, ಜಿಲ್ಲಾ ಹಂತದಲ್ಲಿ ಬರುತ್ತೆ ಇದು. ಸೊ ನಾವು ಏನು ಮಾಡಬೇಕು, ಇಲ್ಲಿ ಆ್ಯಸ್ ಎ ಒಂದು ಟೀಚರ್ಸ್ ಲೆವೆಲ್ನಲ್ಲಿ, ಸ್ಕೂಲ್ ಲೆವೆಲ್ನಲ್ಲಿ ಫಸ್ಟ್ ಆಫ್ ಆಲ್ ಶಾಲಾ ಹಂತದ ಪ್ರಶ್ನಾವಳಿಯನ್ನು ನಮೂದಿಸಬೇಕು. ಆ ರೀತಿ ನಾವು ನಮೂದಿಸಿದಾಗ ನಮಗೆ ಈ ರೀತಿ ಮತ್ತೊಂದು ಸ್ಕ್ರೀನ್ ಓಪನ್ ಆಗುತ್ತೆ. ಸೊ ಇಲ್ಲಿ ಬಂದಾಗ ಪ್ರಥಮ ಪ್ರಶ್ನೆ ಏನಿದೆ, ಶಿಕ್ಷಣ ಹಕ್ಕು ಅಧಿನಿಯಮ 2009 ಮತ್ತು ಕರ್ನಾಟಕ ರಾಜ್ಯ RTA ನಿಯಮಗಳು 2012ರ ಪ್ರಕಾರ SDMC ರಚಿಸಲಾಗಿದೆ. ಇಲ್ಲಿ ನೀವು ಏನು ಮಾಡಬೇಕು, ಮುಂದೆ ಬಾಕ್ಸ್ ಇದೆ, ಅದನ್ನು ಕ್ಲಿಕ್ ಮಾಡಿ ಎಸ್ ಆರ್ ನೋ, ಹೌದು ಅಂದರೆ ಹೌದು, ಇಲ್ಲ ಅಂದರೆ ಇಲ್ಲ. ಸಾಮಾನ್ಯವಾಗಿ SDMCಗಳು ಈ ನಿಯಮದ ಅಡಿಯಲ್ಲಿ ರಚನೆ ಮಾಡ್ತಾರೆ, ಹೌದಂತಲೇ ನಾವು ಎಂಟ್ರಿ ಮಾಡಬೇಕು. ಅದಾದ ನಂತರ ಕೆಳಗಡೆ ನಮ್ಮ ಶಾಲೆಯ ಬೇಸಿಕ್ ಮಾಹಿತಿ ಇದೆ, ಅದನ್ನು ನಾವು ಎಡಿಟ್ ಮಾಡೋ ಹಾಗಿಲ್ಲ, ಅದು ಫೆಚ್ ಆಗಿರುತ್ತೆ ನಮ್ಮ STSನಿಂದ. ಆಮೇಲೆ ಮುಖ್ಯ ಶಿಕ್ಷಕರ ಹೆಸರಿದೆ. ಸಾಮಾನ್ಯವಾಗಿ ಮುಖ್ಯ ಶಿಕ್ಷಕರ ಹೆಸರು ಅಂತ ಬಂದಾಗ ಶಾಲೆ ಹೆಸರು ಬರ್ತಾ ಇದೆ, ಅದನ್ನು ಗಮನಿಸ್ಕೊಳ್ಳಿ. ಅದನ್ನು ನಾವೇನು ಮಾಡಬೇಕು, ಶಾಲೆ ಹೆಸರನ್ನು ಡಿಲೀಟ್ ಮಾಡಬೇಕು. ಡಿಲೀಟ್ ಮಾಡಿ ಅಲ್ಲಿ ನಮ್ಮ ಮುಖ್ಯ ಶಿಕ್ಷಕರ ಹೆಸರನ್ನು ಹಾಕಬೇಕು. ಮೊಬೈಲ್ ನಂಬರ್, ವರ್ಕಿಂಗ್ ಮೊಬೈಲ್ ನಂಬರ್ ಅಲ್ಲಿ ಇರಲಿ, ಪ್ರಾಬ್ಲಮ್ ಇಲ್ಲ, ಅಲ್ಲಿ ಬದಲಾವಣೆ ಮಾಡೋ ಅವಶ್ಯಕತೆ ಇಲ್ಲ. SDMC ಅಧ್ಯಕ್ಷರ ಹೆಸರು, SDMC ಅಧ್ಯಕ್ಷರ ಮೊಬೈಲ್ ಸಂಖ್ಯೆ, ಆಮೇಲೆ SDMC ಅಧ್ಯಕ್ಷರ ಮಗುವಿನ ಅಂದರೆ ಆ ಒಂದು SDMC ಅಧ್ಯಕ್ಷರೇನಿದ್ದಾರೆ ಅವರ ಮಗು ಏನು ನಮ್ಮ ಶಾಲೆಯಲ್ಲಿ ಸ್ಟಡಿ ಮಾಡ್ತಾ ಇದ್ದಾರೆ ಆ ಮಗುವಿನ SATS ನಂಬರನ್ನು ಎಂಟ್ರಿ ಮಾಡಬೇಕು 14ನಲ್ಲಿ. ಆಮೇಲೆ ಇಲ್ಲಿ ಏನಾಗುತ್ತೆ, ಆಟೋಮೆಟಿಕ್ 15ನಲ್ಲಿ ಆ ಡಾಟಾ ಹೆಸರು ಇಲ್ಲಿ ಫೆಚ್ ಆಗುತ್ತೆ. ಈಗ ಪ್ಲೀಸ್ ಇದೆಯಲ್ಲ, ಹೆಸರು ಬಂದುಬಿಡುತ್ತೆ. ತಂದೆಯ ಹೆಸರು, ಆಮೇಲೆ ತಾಯಿ ಹೆಸರು ಬಂದುಬಿಡುತ್ತೆ, ಅದು STS ನಂಬರ್ ಹಾಕಿದ ಕೂಡಲೇ. SMC ಅಧ್ಯಕ್ಷರ ಲಿಂಗ, ಹೆಣ್ಣು ಅಥವಾ ಗಂಡು, ಅಂದರೆ ಇಲ್ಲಿ ಮೇಳೆ ಅಥವಾ ಪುರುಷ ಅಥವಾ ತೃತೀಯ ಲಿಂಗಿ ಅಂತ ಇದೆ. ಸೊ ಅದನ್ನು ಸೆಲೆಕ್ಟ್ ಮಾಡಿ. ಶೈಕ್ಷಣಿಕ ಮಟ್ಟ, ಅವರ ಒಂದು ಎಜುಕೇಷನ್ ಲೆವೆಲ್ ಎಲ್ಲಿವರೆಗೆ ಇದೆ, 5ನೇ 7ನೇ 9ನೇ SSLC, ಡಿಪ್ಲೊಮಾ, PUC, ಪದವಿ, ಸ್ನಾತಕೋತ್ತರ ಎಲ್ಲ ಇದೆ.
SDMC ಅಧ್ಯಕ್ಷರ ವೃತ್ತಿ ಯಾವ ವೃತ್ತಿಯನ್ನು ಆಯ್ಕೆ ಇದೆ? ಸ್ವಯಂ ಉದ್ಯೋಗಿ, ರೈತ, ದಿನಗೂಲಿ, ಸರ್ಕಾರಿ ಸೇವೆ, ಗೃಹಿಣಿ, ಜನಪ್ರತಿನಿಧಿ, ಸಮಾಜ ಸೇವೆ, ಗುತ್ತಿಗೆದಾರ, ವ್ಯಾಪಾರ. ಸೊ ಈ ರೀತಿ ಲಿಸ್ಟ್ ಇದೆ, ಅದನ್ನು ನೋಡಬೇಕು. SDMC ಅಧ್ಯಕ್ಷರ ಸಾಮಾಜಿಕ ವರ್ಗ ಅಂತ ಇದೆ. ಸೊ ಇಷ್ಟು ಮಾಡಿ ನಾವೇನು ಮಾಡಬೇಕು? ಸೇವ್ ಅಂತ ಮಾಡಬೇಕು. ಇದು 1ನೇ ಹಂತ. ಸೊ 2ನೇ ಹಂತ ಆದಮೇಲೆ ಇಲ್ಲಿ ನಾವು ಇದಿಷ್ಟು ಮಾಡಿದ ಮೇಲೆ ನಮಗೆ 2ನೇ ಹಂತ ಬರುತ್ತೆ. ಇಲ್ಲಿ ನಿಮಗೆ ಶಾಲಾ ಅಭಿವೃದ್ಧಿ ಮತ್ತು ಮೇಲುಸ್ತುವಾರಿ ಸಮಿತಿಯ ರಚನೆ ಬಗ್ಗೆ ಮಾಹಿತಿ ಬರ್ತದೆ. ಇಲ್ಲಿ ನೋಡಿ ಈ ರೀತಿ 2ನೇ ಹಂತವನ್ನು ಕ್ಲಿಕ್ ಮಾಡಬೇಕು. ಜಸ್ಟ್ ಆ ಕೆಂಪು ಲೈನ್ ಮೇಲೆ ಕೆಲವು ಸ್ನೇಹಿತರು ಹೇಳ್ತಾ ಇದ್ರು ಸರಿ ರೀತಿ ಬರ್ತಾ ಇಲ್ಲ. ಜಸ್ಟ್ ಅಲ್ಲಿ ರೈಟ್ ಲೈನ್ ಮೇಲೆ ಏನು ಅಕ್ಷರ ಇದೆ ಮೇಲೆ ಕ್ಲಿಕ್ ಮಾಡಿದರೆ ಇನ್ಫಾರ್ಮೇಷನ್ ಓಪನ್ ಆಗುತ್ತೆ. ಇಲ್ಲಿ ಒಂದು ನಿಯಮಾನುಸಾರ SDMCಯು ಪ್ರತಿ 3 ವರ್ಷಗಳಿಗೊಮ್ಮೆ ರಚನೆ ಆಗಿದೆ. SRನೋ ಚಾಲ್ತಿಯಲ್ಲಿರುವ SDMC ರಚನೆಯಾದ ದಿನಾಂಕ ಯಾವುದು? SDMCಯಲ್ಲಿ ಇರಬೇಕಾದ ಪೋಷಕರ ಪ್ರತಿನಿಧಿ ಸದಸ್ಯರ ಸಂಖ್ಯೆ ಎಷ್ಟು? ಪ್ರಸ್ತುತ ಶಾಲೆಯಲ್ಲಿ ಮಾನದಂಡದಂತೆ SDMC ಸದಸ್ಯರ ಸಂಖ್ಯೆ ಇದೆಯೇ? SRನೋ. ಆಮೇಲೆ ಪ್ರಸ್ತುತ ಶಾಲೆಯಲ್ಲಿರುವ SDMC ಸದಸ್ಯರ ಸಂಖ್ಯೆಯನ್ನು ಕೆಳಗಡೆ ನಮೂದಿಸಿ. ಒಟ್ಟು ಪೋಷಕ ಪ್ರತಿನಿಧಿ ಸಂಖ್ಯೆ ಎಷ್ಟು? ಒಟ್ಟು ಪದನಿಮಿತ್ತ ಸದಸ್ಯರ ಸಂಖ್ಯೆ ಎಷ್ಟು? ಪೋಷಕರ ಒಂದು ಸಂಖ್ಯೆ ಎಷ್ಟಿದೆ, ಪದನಿಮಿತ್ತ ಸದಸ್ಯರು ಕೂಡ ಇರ್ತಾರೆ, ಆ ಸಂಖ್ಯೆ ನಮೂದಿಸಿ. ಒಟ್ಟು ನಾಮನಿರ್ದೇಶಿತ ಸದಸ್ಯರು ಎಷ್ಟು? ಪ್ರಸ್ತುತ ಶಾಲೆಯಲ್ಲಿರುವ SDMC ಸದಸ್ಯರ ಸಂಖ್ಯೆಯನ್ನು ಕೆಳಕಂಡಂತೆ ನಮೂದಿಸಿ ಅಂತ ಇದೆ. ಪರಿಶಿಷ್ಟ ಜಾತಿಯ ಅಡಿಯಲ್ಲಿ ಬರುವ ಸಂಖ್ಯೆ ಎಷ್ಟಿದೆ SDMC ಸದಸ್ಯರದು? ಪಂಗಡ ಎಷ್ಟು? ಅಲ್ಪಸಂಖ್ಯಾತ, ಹಿಂದುಳಿದ ವರ್ಗ. ಸೊ ಅವುಗಳ ನಂಬರ್ನ ಮೆನ್ಷನ್ ಮಾಡಬೇಕು. ಆಮೇಲೆ SDMC ಎಲ್ಲ ಚುನಾಯಿತ ಸದಸ್ಯರ ಮಕ್ಕಳು ಶಾಲೆಯಲ್ಲಿ ಓದುತ್ತಿದ್ದಾರೆ? SRನೋ. ಯಾಕಂದರೆ ಇದು ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಕೆಲವು SDMC ಸದಸ್ಯರ ಮಕ್ಕಳು ಪಾಸಾಗಿ ಹೋಗಿರ್ತಾರೆ. ಸೊ ಅಂಥವ್ರನ್ನು ನಾವು ಅಲ್ಲಿ ಮತ್ತೆ ಅದು ನಾವು ಗಮನಿಸಬೇಕಾಗತ್ತೆ. ಸಮಿತಿ ಎಷ್ಟು ತಿಂಗಳಿಗೊಮ್ಮೆ ಸಭೆ ನಡೆಸಬೇಕಾಗಿದೆ? ಶೈಕ್ಷಣಿಕ ವರ್ಷದಲ್ಲಿ ನಡೆಸಿದ ಒಟ್ಟು SDMC ಸಭೆಗಳ ಸಂಖ್ಯೆ ಎಷ್ಟು? ಶಾಲೆ 2023-24ನೇ ಸಾಲಿನಲ್ಲಿ ನಡೆದ SDMC ಸಭೆಗಳಲ್ಲಿ ಸದಸ್ಯರ ಸರಾಸರಿ ಭಾಗವಹಿಸುವಿಕೆ ಎಷ್ಟು ಜನ ಪಾಲ್ಗೊಂಡಿದ್ದಾರೆ? ಚಾಲ್ತಿಯಲ್ಲಿರುವಂತಹ SDMC ಸದಸ್ಯರು ತಮ್ಮ ಅಧಿಕಾರ ಕರ್ತವ್ಯಗಳ ಬಗ್ಗೆ ತರಬೇತಿ ಪಡೆದುಕೊಂಡಿದ್ದಾರೆ? ಈಗಾಗಲೇ ತರಬೇತಿಯನ್ನು ಕೊಟ್ಟಿದ್ದೀವಿ ನಾವು, ಅದನ್ನು ಎಸ್ ಅಂತ ಹಾಕಿ. ತರಬೇತಿ ಪಡೆದುಕೊಂಡ ಸದಸ್ಯರ ಸಂಖ್ಯೆ. ಹೊಸ ಒಂದು ಫೋಟೋ ಅಪ್ಲೋಡ್ ಮಾಡಬೇಕಿಲ್ಲ, ಅಪ್ಲೋಡ್ ಫೋಟೋ ಅಂತ ಇದೆ. ಇಲ್ಲಿ ಜಸ್ಟ್ ನೀವು ಕ್ಲಿಕ್ ಮಾಡಿದರೆ ಏನಾಗುತ್ತೆ, ಇಲ್ಲಿ ಮತ್ತೊಂದು ಫಾರ್ಮೇಟ್ ಓಪನ್ ಆಗುತ್ತೆ. ಇಲ್ಲಿ ನಿಮ್ಮ ಫೋಟೋ ಯಾವ ರೀತಿ ಇರಬೇಕು? JPEG ಫಾರ್ಮೇಟ್ನಲ್ಲೇ ಇರಬೇಕು. ಇದು ಭಾಳ ಇಂಪಾರ್ಟೆಂಟ್ ಇದೆ. ನೀವು ಕನಿಷ್ಠ 2 ಫೋಟೋಗಳನ್ನು ಅಪ್ಲೋಡ್ ಮಾಡ್ಬೋದು. ಗರಿಷ್ಠ ನೀವು ಎಷ್ಟು ಮಾಡ್ಬೋದು? 5 ಫೋಟೋಗಳವರೆಗೆ ಫೋಟೋವನ್ನು ಅಪ್ಲೋಡನ್ನು ಮಾಡ್ಬೋದು. ಫೋಟೋ ಶೀರ್ಷಿಕೆ ಕೊಡಬೇಕು. SDMCಯ ಮೀಟಿಂಗ್ ಅಂತ ಕೊಡ್ಬೋದು. SDMC ಅಡಿಯಲ್ಲಿ SDMC ತರಬೇತಿ ಅಂತ ಕೊಡ್ಬೋದು. SDMC ಅಡಿಯಲ್ಲಿ ನೀವು ಕೈಗೊಂಡ ಕಾರ್ಯಕ್ರಮಗಳಿರ್ಬೋದು, ಶಾಲಾ ಕೈತೋಟಗಳ ಬಗ್ಗೆ ಇರ್ಬೋದು, ಶಾಲಾ ಮೈದಾನದ ಸ್ವಚ್ಛತೆ, ಪರಿಸರದ ಸಂರಕ್ಷಣೆ ಬಗ್ಗೆ ಕಾರ್ಯಕ್ರಮ, ಈ ಹೆಡ್ಡಿಂಗ್ ಕೊಟ್ಟು ಅದಕ್ಕೆ ಕೆಳಗಡೆ ಏನು ಮಾಡಬೇಕು? ಚೂಸ್ ಫೈಲ್ ಅಂತ ಕ್ಲಿಕ್ ಮಾಡಿ. ಇಲ್ಲಿ ಚೂಸ್ ಫೈಲ್. ಆಗ ನಿಮ್ಮ ಮೊಬೈಲಿನ ಎಲ್ಲ ಗ್ಯಾಲರೀಸ್ ಓಪನ್ ಆಗುತ್ತೆ. ಅಲ್ಲಿ ಫೋಟೋ ಸೆಲೆಕ್ಟ್ ಮಾಡಬೇಕು. ಮುಂದೆ ಅಪ್ಲೋಡ್ ಮಾಡಿ ಅಂತ ಕ್ಲಿಕ್ ಮಾಡಿದಾಗ ಫೋಟೋ ಅಪ್ಲೋಡ್ ಆಗುತ್ತೆ. ಈ ರೀತಿ ನೀವು ಒಟ್ಟು 2 ರಿಂದ 5 ಫೋಟೋಗಳನ್ನು ಅಪ್ಲೋಡ್ ಮಾಡಬೇಕು. 3ನೇ ವಿಂಗ್ನಲ್ಲಿ ಪ್ರಕಾರ್ಯಗಳು ಮತ್ತು ಜವಾಬ್ದಾರಿಗಳಿದೆ. ಅದನ್ನು ಕ್ಲಿಕ್ ಮಾಡಿದಾಗ ನಿಮಗೆ ಇಲ್ಲಿ ಕ್ವಶನ್ ಬರುತ್ತೆ. ನಿಮ್ಮ ಶಾಲಾ ವ್ಯಾಪ್ತಿಯಲ್ಲಿ 2023-24ನೇ ಸಾಲಿನಲ್ಲಿ ದಾಖಲಾದ ಮಕ್ಕಳ ಸಂಖ್ಯೆ ಎಷ್ಟು? ಶಾಲೆ ಬಿಟ್ಟ ಮಕ್ಕಳ ಸಂಖ್ಯೆ ಎಷ್ಟು? ದಾಖಲಾಗದ ಮಕ್ಕಳ ಸಂಖ್ಯೆ ಎಷ್ಟು? ಶಾಲೆ ಬಿಟ್ಟ ಮಕ್ಕಳ ಸಂಖ್ಯೆ ಅಂದರೆ ನೋಡಬೇಕು. ಆಮೇಲೆ SDMC ಸಹಕಾರದಿಂದ ಮುಖ್ಯವಾಹಿನಿಗೆ ತರಲಾದ ಮಕ್ಕಳ ಸಂಖ್ಯೆ ಎಷ್ಟನ್ನು ನೀವು ಮುಖ್ಯವಾಹಿನಿಗೆ ತಂದಿದ್ದೀರಿ? SDMC ಸಹಕಾರದಿಂದ ಮುಖ್ಯವಾಹಿನಿಗೆ ತರಲಾದ ಮಕ್ಕಳಿಗೆ ವಿಶೇಷ ತರಬೇತಿ ನೀಡಲಾಗಿದೆಯೇ? ಮಕ್ಕಳ ಗ್ರಾಮ ಸಭೆಗಳಲ್ಲಿ SDMC ಸದಸ್ಯರ ಭಾಗವಹಿಸುವಿಕೆ ಮತ್ತು OSC ಬಗ್ಗೆ ಚರ್ಚೆಯನ್ನು ಮಾಡಿದ್ದೀರಾ? ಆಮೇಲೆ 2023-24ನೇ ಸಾಲಿನಲ್ಲಿ OSC ಮಕ್ಕಳನ್ನು ಗುರುತಿಸಲಿಕ್ಕೆ ನಡೆಸಲಾದ ಸಮೀಕ್ಷೆಯಲ್ಲಿ SDMC ಸದಸ್ಯರು ಭಾಗವಹಿಸಲಾಗಿದೆ? SRನೋ ಇದೆ. ವಿಶೇಷ ಅಗತ್ಯವುಳ್ಳ ಬಾಲಕಾರ್ಮಿಕರು ಮುಂತಾದ ಮಕ್ಕಳ ದಾಖಲಾತಿಗೆ ಶಾಲೆಯಲ್ಲಿ ವಿಶೇಷ ದಾಖಲಾತಿ ಆಂದೋಲನ ಹಮ್ಮಿಕೊಳ್ಳಲಾಗಿದೆಯೇ? ಆಮೇಲೆ ಶಾಲೆಯ ಎಲ್ಲ ಮಕ್ಕಳು ಸರಾಸರಿ ಹಾಜರಾತಿ ನಮೂದಿಸುವುದು. ಎವರೇಜ್ ಮಾಡಬೇಕು. ನೀವು ಎವರೇಜ್ ಹೆಂಗೆ ತೆಗೆದುಕೊಳ್ಬೇಕಂದ್ರೆ ಒಟ್ಟು ಶಾಲೆಗಳು ನಡೆದ ದಿನಗಳು, ಆಮೇಲೆ ಒಟ್ಟು ವಿದ್ಯಾರ್ಥಿಗಳು, ಎಲ್ಲ ತರಗತಿಯ ವಿದ್ಯಾರ್ಥಿಗಳು ಒಟ್ಟು ಎಷ್ಟು ಅಟೆಂಡ್ ಆಗಿದ್ದಾರೆ ಡಿವೈಡ್ ಮಾಡಿ ನೀವು ಎವರೇಜ್ ತೊಗೋಬೇಕಾಗತ್ತೆ. ಏನಾದರೂ ಕನ್ಫ್ಯೂಷನ್ ಇದ್ದರೆ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ, ಅದರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀವಿ. ಸಾಮಾನ್ಯ ದಾಖಲಾತಿ ಅವಧಿಯ ನಂತರ ಮಕ್ಕಳಿಗೆ ದಾಖಲಾತಿ ಅವಕಾಶ ನೀಡಲಾಗಿದೆ. ಏನೊಂದು ಡೇಟ್ ಶೆಡ್ಯೂಲ್ ಇರುತ್ತೆ, ಅದಾದಮೇಲೆ ನೀವು ಅಡ್ಮಿಷನ್ ತೆಗೆದುಕೊಂಡಿದ್ದರೆ ಮೆನ್ಷನ್ ಮಾಡಿ. ಶಾಲೆಯಲ್ಲಿ ಭಯಮುಕ್ತ ವಾತಾವರಣ ಇದೆಯೇ ಅಂತ ಅದು. ಶಾಲೆಯಲ್ಲಿ ಮಕ್ಕಳ ಮೇಲೆ ದೈಹಿಕ ದೌರ್ಜನ್ಯ ನಡೆದಿರೋ ಬಗ್ಗೆ ದೂರುಗಳಿದ್ದರೆ, ಶಾಲೆಯ ಸಾಮಾಜಿಕ ಲೆಕ್ಕ ತಪಾಸಣೆ ನಡೆದಿದೆಯೇ? ಹಾಗಾದರೆ ಎಷ್ಟು SDMC ಸದಸ್ಯರು ಭಾಗವಹಿಸಿದ್ದಾರೆ? ಸೊ ಇದಾದಮೇಲೆ 4ನೇ ಒಂದು ಬರುತ್ತೆ, ಮೂಲಭೂತ ಸೌಲಭ್ಯಗಳ ಬಗ್ಗೆ. ಇಲ್ಲಿ ಒಟ್ಟು ಶಿಕ್ಷಕರು ಎಷ್ಟು ಸಂಖ್ಯೆ ಕೆಲಸ ಮಾಡ್ತಾ ಇದ್ದಾರೆ, ಕೊಠಡಿಗಳ ಲಭ್ಯತೆ ಎಷ್ಟು,
ಮುಖ್ಯ ಶಿಕ್ಷಕರಿಗೆ ಪ್ರತ್ಯೇಕ ಕೊಠಡಿ ಇದೆಯೇ, ಕಚೇರಿ ಮತ್ತು ದಾಸ್ತಾನಿಕೆ ಕೊಠಡಿ ಇದೆಯೇ. ಸೊ ಒಟ್ಟಾರೆಯಾಗಿ ಬೇಸಿಕ್ ಡೀಟೇಲ್ಸ್ ಬಗ್ಗೆ ಇದೆ. ಅದರ ಬಗ್ಗೆ ನೀವು ಎಸ್ ಅಂತ ನೀವು ಹಾಕಿ ಅದರ ಬಗ್ಗೆ ಒಂದು ಹೊಸ ಫೋಟೋ ಅಂತ ನೀಲಿ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಅಪ್ಲೋಡ್ ಮಾಡಲಿಕ್ಕೆ ಒಂದು ಸೆಕ್ಷನ್ ಓಪನ್ ಆಗುತ್ತೆ. ಅದರ್ವೈಸಲ್ಲಿ ನಿಮಗೆ ಅಪ್ಲೋಡ್ ಮಾಡಲಿಕ್ಕೆ ಸೆಕ್ಷನ್ ಓಪನ್ ಆಗೋದೇ ಇಲ್ಲ. ಇದು ಭಾಳ ಇಂಪಾರ್ಟೆಂಟು. ಸೊ ಇದಾದ ಮೇಲೆ ನೀವೇನು ಮಾಡಬೇಕು, 4ನೇದು ಶಿಕ್ಷಣ ಹಕ್ಕು ಕಾಯ್ದೆ ಅನ್ವಯ ಶೈಕ್ಷಣಿಕ ಅವಕಾಶ ಅಂತ ಬಂದಾಗ ನೋಡಿ ಇಲ್ಲಿದೆ. ಶೈಕ್ಷಣಿಕ ವರ್ಷದಲ್ಲಿ ಕನಿಷ್ಠ ಕಲಿಕಾ ದಿನಗಳು ಮತ್ತು ಬೋಧನಾ ಅವಧಿಗಳನ್ನು ಪಾಲಿಸಲಾಗುತ್ತಿದೆಯೇ. ಶೈಕ್ಷಣಿಕ ವರ್ಷದಲ್ಲಿ ಶಾಲೆ ನಡೆದ ದಿನಗಳ ಸಂಖ್ಯೆಯನ್ನು ನಮೂದಿಸಿ. ಆಮೇಲೆ ಪ್ರತಿ ವಾರ ಶಿಕ್ಷಕರು 45 ಕಲಿಕಾ ಪ್ರಕ್ರಿಯೆ ಅವಧಿಗಳನ್ನು ಬಳಸುತ್ತಿದ್ದಾರೆ. ಇವುಗಳನ್ನು ನೀವೇನು ಮಾಡಬೇಕು, ನೋಡಬೇಕು. ಆಮೇಲೆ ಶಿಕ್ಷಕರ ಕರ್ತವ್ಯಗಳ ಬಗ್ಗೆ ಒಂದಿಷ್ಟು ಇದೆ. ಸೊ ಶಿಕ್ಷಕರ ನಿರಂತರ ಮತ್ತು ಸಕಾಲಿಕ ಹಾಜರಾತಿ ಬಗ್ಗೆ ಇದೆ. ಅಧಿಕೃತ ಗೈರುಹಾಜರಿಗಳು ಎಷ್ಟು, ಅನಧಿಕೃತ ಗೈರುಹಾಜರಿಗಳು ಎಷ್ಟು. ಸೊ ಇವುಗಳ ಬಗ್ಗೆ ಶಿಕ್ಷಕರ ಒಂದು ಬಗ್ಗೆ ಮಾಹಿತಿ ಇದೆ, ಅದನ್ನು ನೀವು ಎಂಟ್ರಿ ಮಾಡಿ. ಇನ್ನು 7ನೇದಲ್ಲಿ ಶಾಲಾ ಶೈಕ್ಷಣಿಕ ಪರಿಸರ ಬಗ್ಗೆ ಇದೆ. ಇಲ್ಲಿ ನೋಡಿ, ಶಾಲಾ ಶೈಕ್ಷಣಿಕ ಪರಿಸರ ಅಂದಾಗ ನಿರಂತರ ವ್ಯಾಪಕ ಮೌಲ್ಯಮಾಪನ ನಡೀತಿದೆಯೇ, ಮಕ್ಕಳ ಪ್ರತಿಭೆಗೆ ಅನುಗುಣವಾಗಿ ಭಾಗವಹಿಸುವಿಕೆ ಅವಕಾಶ ನೀಡಲಾಗಿದೆ. ಇಂಥ ಪ್ರಶ್ನೆಗಳನ್ನು ಎಸ್ ಆರ್ ನೋ ಅಂತ ಇದೆ, ಅವುಗಳನ್ನು ಮಾಡಿ. ಆಮೇಲೆ ಶೈಕ್ಷಣಿಕ ಸಾಧನೆ ಉತ್ತಮಪಡಿಸಲು ಮತ್ತು ಗುಣಮಟ್ಟ ಕಲಿಕೆಗೆ SDMC ಪ್ರಯತ್ನಗಳು ಏನು. ಸೊ 2 ಎಕ್ಸಾಂಪಲ್ ಕೊಡ್ತೀನಿ. ಇಲ್ಲಿ ಏನಾಗಿದೆ, ಸ್ಮಾರ್ಟ್ ಕ್ಲಾಸಸ್ ಬಗ್ಗೆ, ಕಂಪ್ಯೂಟರ್ ಲ್ಯಾಬ್ ಬಗ್ಗೆ, ಇಂಟರ್ನೆಟ್ಟು, ಪವರ್ ಬ್ಯಾಕಪ್ ಇವುಗಳ ಲಭ್ಯತೆ ಇದೆಯೇ, ಇವುಗಳನ್ನು ನೀವು ನೋಡಬೇಕು ಯಾವ್ಯಾವ ಇದೆ ಅಂತ ಅದನ್ನು. ಸೊ ಅವುಗಳನ್ನು ಎಂಟ್ರಿ ಮಾಡಿ. ಇನ್ನೋವೇಟಿವ್ ಪ್ರಾಕ್ಟೀಸ್ ರಿಲೇಟೆಡ್ ಆಗಿ ಏನಿದೆ, ಫೋಟೋ ಅಂತ ಬಂದಾಗ ಬ್ಲೂ ಏನು ಬಾರ್ ಇದೆ ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ಅವಕಾಶ ಇರುತ್ತೆ. ಅದರ್ವೈಸ್ ನಿಮಗೆ ಅದು ಶೋನೇ ಆಗೋಲ್ಲ. ಆಮೇಲೆ 8ನೇದು ಶೈಕ್ಷಣಿಕ ಸಾಧನೆ ಉತ್ತಮಪಡಿಸಲು ಮತ್ತು ಗುಣಮಟ್ಟ ಕಲಿಕೆಗೆ SDMC ಪ್ರಯತ್ನಗಳು ಅಂತ ಇದೆ. ಸೊ ಇಲ್ಲಿ ಏನಿದೆ, ನಿಮಗೆ ಶೈಕ್ಷಣಿಕ ಸಾಧನೆ ಮಾಡಲಿಕ್ಕೆ ಕಾಂಪೌಂಡ್ ನಿರ್ಮಾಣ, ಶಾಲೆಗೆ ತಂತಿ ಬೇಲಿ ಹಾಕೋದು, ನೀರಿನ ಘಟಕಗಳು, ಆಟದ ಮೈದಾನ. ಸೊ ಇವುಗಳ ಬಗ್ಗೆ ಮಾಹಿತಿ ಇದ್ದರೆ ಹಾಕಿ ಕೆಳಗಡೆ ಫೋಟೋ ಅಪ್ಲೋಡ್ ಮಾಡಿ. ಸೊ ಇದಾದಮೇಲೆ ನಿಮಗೆ 8ನೇದು ಏನಿದೆ, ಶೈಕ್ಷಣಿಕ ಸಾಧನೆ ಉತ್ತಮಪಡಿಸಲು ಗುಣಮಟ್ಟ ಕಲಿಕೆಗೆ SDMC ಪ್ರಯತ್ನಗಳಿಂದ ಇಲಾಖೆಯಿಂದ ಪಡೆದುಕೊಂಡಿರುವ ಸೌಲಭ್ಯಗಳು. ಇಲಾಖೆಯಿಂದ ಏನೆಲ್ಲ ನೀವು ಸೌಲಭ್ಯವನ್ನು ಪಡೆದುಕೊಂಡಿದ್ದೀರಿ ಅದರ ಬಗ್ಗೆ ಮೆನ್ಷನ್ ಮಾಡಬೇಕು. ಅದಾದಮೇಲೆ ಶಾಲಾ ಆವರಣದಲ್ಲಿ ಸಂರಕ್ಷಣೆ ಬಗ್ಗೆ ಇದೆ ನೋಡಿ, ಯಾವ ರೀತಿ ಇದೆ, ಆಸ್ತಿ ನೋಂದಣಿ ಮಾಡಿರುವಂಥದ್ದು ಇರಬೇಕು. ಇದು ಸಂರಕ್ಷಣೆ. ಶಾಲಾ ಅಭಿವೃದ್ಧಿ ಯೋಜನೆ ಸಿದ್ಧತೆಯಲ್ಲಿ SDMC ಪಾತ್ರ ಏನಿದೆ, ಅವರ ಸಕ್ರಿಯ ಪಾಲ್ಗೊಳ್ಳುವಿಕೆ ಇದೆ, ಅವರ ಒಂದು ದೇಣಿಗೆ ಇರ್ಬೋದು. ಇವುಗಳ ಬಗ್ಗೆ ನಾವು ಮಾಹಿತಿಯನ್ನು ಎಸ್ ಆರ್ ನೋನಲ್ಲಿ ಹಾಕಬೇಕು. ಆಮೇಲೆ 11ನೇದು SDMC ಸಹಕಾರದಿಂದ ಶಾಲೆಯನ್ನು ದತ್ತು ಕೊಡಲಾಗಿದೆ. ಹೌದಾ. ಸೊ ಯಾವ ರೀತಿ ದತ್ತು ಕೊಡಲಾಗಿದೆ, ಆ ದತ್ತು ಕೊಟ್ಟಾಗ ಹರಾಜಿನಿಂದ ಬಂದಿರುವಂಥ ಹಣ ಎಷ್ಟು, ಹಣವನ್ನು ಯಾವ ರೀತಿ ಉಪಯೋಗವನ್ನು ಮಾಡಿರ್ತೀರಿ. ಸೊ ಇದನ್ನೆಲ್ಲ ನಾವು ಮಾಡಬೇಕು, ಎಂಟ್ರಿ ಮಾಡಬೇಕು. ವಿವಿಧ ಹಂತದ ಸಹಪಠ್ಯ ಚಟುವಟಿಕೆಗಳ ಆಯೋಜನೆ, ಪ್ರತಿಭಾ ಕಾರಂಜಿ, ಕ್ರೀಡಾಕೂಟ, ವಸ್ತು ಪ್ರದರ್ಶನ, ಸಾಹಿತ್ಯಿಕ ಸ್ಪರ್ಧೆಗಳು ಏನೆಲ್ಲ ನೀವು ಮಾಡಿದ್ದೀರಿ, ಯಾವ ಹಂತದಲ್ಲಿ ಮಾಡಿದ್ದೀರಿ. ಸೊ ಅದಕ್ಕೆ ರಿಲೇಟೆಡ್ ಆಗಿ ಫೈನಲಿ 13ನೇದು ಶೈಕ್ಷಣಿಕ ಸಾಲಿನಲ್ಲಿ ಏನಿದೆ ಅಂದರೆ ಶಾಲಾ, ರಾಜ್ಯ, ವಿಭಾಗ, ಜಿಲ್ಲಾ, ತಾಲೂಕು ಹಂತದ ಪ್ರಶಸ್ತಿ ಮಾಡಬೇಕು. ಅಂದರೆ ತಾಲೂಕು ಹಂತದಲ್ಲಿ ಎಂಟ್ರಿ ಪ್ರಶಸ್ತಿ ಪಡೆದಿರುವಂಥ ಮಾಹಿತಿ, ರಾಜ್ಯ ಹಂತದಲ್ಲಿ, ಜಿಲ್ಲಾ ಹಂತದಲ್ಲಿ ಇವುಗಳನ್ನು ನಾವು ಮಾಡಬೇಕು. ನಮ್ಮ ಶಾಲೆಯಲ್ಲಿ ಒಬ್ಬ ವಿದ್ಯಾರ್ಥಿನಿ ವಿಜ್ಞಾನ ವಿಚಾರಗೋಷ್ಠಿಯಲ್ಲಿ ತಾಲೂಕು ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ ಬಂದು ರಾಜ್ಯ ಮಟ್ಟದಲ್ಲಿ ಪಾಲ್ಗೊಂಡಿದ್ದಾಳೆ. ಸೊ ಆ ರೀತಿ ಇರುವಂಥ ಕಾರ್ಯಕ್ರಮಗಳನ್ನು ನಾವು ಏನು ಮಾಡಬೇಕು, ಇಲ್ಲಿ ಎಂಟ್ರಿಯನ್ನು ನಾವು ಮಾಡಬೇಕು. ಸೊ ಈ ರೀತಿ ಈ ಒಂದು ಮಾಡ್ತಾ ಇಲ್ಲಿ ಆ್ಯಡ್ ಮಾಡ್ತಾ ಫೈನಲಿ ಸಬ್ಮಿಟ್ ಮಾಡಲಿಕ್ಕೆ ಅವಕಾಶ ಇದೆ. ಸೊ ಆದಮೇಲೆ ಈ ಒಂದು ವಿಡಿಯೋ ಖಂಡಿತವಾಗಿ ಕೂಡ SDMC ಒಂದು ಉತ್ತಮ SDMCಯ ಬಹುಮಾನ ಸರ್ವೆಯ ಒಂದು ನಿಟ್ಟಿನಲ್ಲಿ ಉಪಯೋಗವಾಗಿರ್ಬೋದು. ಈ ರೀತಿಯ ಒಂದು ಕ್ವಾಲಿಟಿ ಕಂಟೆಂಟನ್ನು ರಿಸೀವ್ ಮಾಡಲಿಕ್ಕೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹೊಸ ವಿಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ಒಂದು ನೋಟಿಫಿಕೇಷನ್ ಬರ್ತದೆ ಅಂತ ಹೇಳ್ತಾ ಎಲ್ಲರಿಗೂ ಜೈ ಹಿಂದ್, ವಂದೇ ಮಾತರಂ.